ಕೆಪಿಸಿಸಿ ಅಧ್ಯಕ್ಷ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮತ್ತು ಮಾಜಿ ಮುಖ್ಯಮಂತ್ರಿ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವರಾಗಿರುವ ಎಚ್.ಡಿ. ಕುಮಾರಸ್ವಾಮಿ ಅವರ ನಡುವಿನ ರಾಜಕೀಯ ಸಂಘರ್ಷ ಹೊಸ ತಿರುವನ್ನು ಪಡೆದುಕೊಂಡಿದೆ. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ರಾಮನಗರ ಜಿಲ್ಲೆಯ ಶಾಸಕರು ಎಂಎಲ್ಸಿಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಭೇಟಿಯಾಗಿ ಪ್ರಮುಖ ಪ್ರಸ್ತಾಪವೊಂದನ್ನು ಬೇಡಿಕೆಯೊಂದನ್ನು ಮುಂದಿಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಿಯೋಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿತು. ಆ ನಿಯೋಗದಲ್ಲಿ ಮಾಗಡಿಯ ಶಾಸಕ ಬಾಲಕೃಷ್ಣ, ರಾಮನಗರದ ಶಾಸಕ ಇಕ್ಬಾಲ್ ಹುಸೇನ್, ಸ್ವತಃ ಕನಕಪುರದ ಶಾಸಕರು ಡಿ.ಕೆ. ಶಿವಕುಮಾರ್ ಜೊತೆಗೆ ಎಂಎಲ್ಸಿಗಳು ಕೂಡ ಇದ್ದರು. ಏನು ಬೇಡಿಕೆ ಅಂತ ಹೇಳಿದ್ರೆ, ರಾಮನಗರ ಜಿಲ್ಲೆಗೆ ಮರು ನಾಮಕರಣ ಮಾಡಬೇಕು ಅಂತೇಳಿ ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನಾಗಿ ರಾಮನಗರ ಜಿಲ್ಲೆಯನ್ನು ಮರು ನಾಮಕರಣ ಮಾಡುವಂಥದ್ದು. ರಾಮನಗರ, ಚನ್ನಪಟ್ಟಣ, ಹಾರೋಹಳ್ಳಿ, ಕನಕಪುರ ಒಳಗೊಂಡಂತಹ ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನು ಮಾಡಬೇಕು ಅಂತೇಳಿ ಈ ಪ್ರಮುಖವಾದಂಥ ಬೇಡಿಕೆಯನ್ನು ಡಿ.ಕೆ. ಶಿವಕುಮಾರ್ ಅವರ ಮುಂದೆ ಇಡಲಾಗಿದೆ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳ ಭೇಟಿಯ ಬಳಿಕ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಹೊಸಕೋಟೆ, ರಾಮನಗರ, ಚನ್ನಪಟ್ಟಣ, ಕನಕಪುರ, ಮಾಗಡಿ ಇವೆಲ್ಲವೂ ಕೂಡ ಬೆಂಗಳೂರು ಜಿಲ್ಲೆಯ ಭಾಗಗಳಾಗಿದ್ದಂಥವರು. ಆದರೆ ಅದಾದ ಬಳಿಕ ಅದನ್ನು ಬೆಂಗಳೂರು ಗ್ರಾಮಾಂತರ, ಅದಾದ ಬಳಿಕ ರಾಮನಗರ ಅಂಥೇಳಿ ವಿಭಜನೆಯನ್ನು ಮಾಡಲಾಯಿತು. ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡಿದ್ರೆ ರಾಮನಗರ, ಚನ್ನಪಟ್ಟಣ, ಹಾರೋಹಳ್ಳಿ, ಕನಕಪುರದ ಜನರಿಗೆ ನಾವು ಬೆಂಗಳೂರಿಗರಂತ ಹೇಳಿಕೊಳ್ಳಲಿಕ್ಕೆ ಒಂದು ಹೆಮ್ಮೆ ಇರುತ್ತೆ. ನಾವು ಹೊರಗಡೆ ಹೋದಂತಹ ಸಂದರ್ಭದಲ್ಲಿ ನಾವು ಬೆಂಗಳೂರಿನವರಂತ ಗುರುತಿಸ್ಕೊಳ್ತೀವಿ ಹೊರತು ಅವರಂತಾಗಲಿ ಅಥವಾ ರಾಮನಗರದವರಂತಾಗಲಿ ಅಥವಾ ಚನ್ನಪಟ್ಟಣದವರಂತಾಗಲಿ ಗುರುತಿಸ್ಕೊಳ್ಳಲ್ಲ. ಹೀಗಾಗಿ ನಾವು ಬೆಂಗಳೂರಿನವರು, ಬೆಂಗಳೂರು ನಗರದವರು. ಹೀಗಾಗಿ ರಾಮನಗರ, ಚನ್ನಪಟ್ಟಣ, ಹಾರೋಹಳ್ಳಿ, ಕನಕಪುರ ಈ ತಾಲೂಕುಗಳನ್ನು ಒಳಗೊಂಡಂತಹ ಜಿಲ್ಲೆಗೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂಥೇಳಿ ನಾಮಕರಣ ಮಾಡಬೇಕು. ರಾಮನಗರದಲ್ಲಿ ಏನು ಹೆಡ್ ಕ್ವಾರ್ಟರ್ಸ್ ಇದೆ ಅದು ಹಾಗೇ ಇರುತ್ತೆ, ಹೆಡ್ ಕ್ವಾರ್ಟರ್ಸ್ ಹಾಗೇ ಇರುತ್ತೆ, ಏನೂ ಬದಲಾವಣೆ ಆಗಲ್ಲ. ಬಟ್ ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನಾಗಿ ನಾವು ಬದಲಾವಣೆಯನ್ನು ಮಾಡ್ತೀವಿ. ಕಳೆದ ವರ್ಷದ ಅಕ್ಟೋಬರ್ನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕನಕಪುರದಲ್ಲಿ ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಒಂದು ಪ್ರಮುಖವಾದಂಥ ಅಂಶವನ್ನು ಉಲ್ಲೇಖ ಮಾಡಿದ್ರು. ನಾವು ರಾಮನಗರದವರಲ್ಲ, ನಾವು ಬೆಂಗಳೂರು ನಗರದವರು, ಬೆಂಗಳೂರು ಗ್ರಾಮಾಂತರದವರು ಅಲ್ಲ, ನಾವು ಬೆಂಗಳೂರು ನಗರದವರು. ನೀವು ನಿಮ್ಮ ಜಮೀನುಗಳನ್ನು ಮಾರಬೇಡಿ, ನಾವು ಈ ಕ್ಷೇತ್ರವನ್ನು, ಈ ಪ್ರದೇಶವನ್ನು ಬೆಂಗಳೂರು ನಗರಕ್ಕೆ ಸೇರ್ಪಡೆ ಮಾಡ್ತೀವಿ ಎನ್ನುವಂಥ ಪ್ರಮುಖ ಘೋಷಣೆಯನ್ನು ಮಾಡಿದ್ರು. ಜಮೀನನ್ನು ಉಳಿಸ್ಕೊಳ್ಳಿ, ಬಂಗಾರದಂಥ ಬೆಲೆ ಬರುತ್ತೆ, ಈ ಜಮೀನನ್ನು ಉಳಿಸ್ಕೊಳ್ಳಿ, ಮಾರಬೇಡಿ ಎನ್ನುವಂಥ ಪ್ರಮುಖವಾದಂತಹ ಮನವಿಯನ್ನು ಕನಕಪುರದಲ್ಲಿ 2023 ಅಕ್ಟೋಬರ್ನಲ್ಲಿ ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮಾಡಿದರು. ಈಗ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ, ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ಚನ್ನಪಟ್ಟಣದಲ್ಲಿ 2 ದಿನಗಳ ಜನಸ್ಪಂದನ ಕಾರ್ಯಕ್ರಮ ಕೂಡ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಕೂಡ ಹೇಳಿದ್ದಾರೆ, ಅವರು ಅಭಿವೃದ್ಧಿ ಮಾಡ್ತೀವಿ, ಬೆಂಗಳೂರು ನಗರವನ್ನು ಹೇಗೆ ಅಭಿವೃದ್ಧಿ ಮಾಡಿದ್ದೀವೋ ಅದೇ ರೀತಿ ಚನ್ನಪಟ್ಟಣವನ್ನು ಕೂಡ ಅಭಿವೃದ್ಧಿ ಮಾಡ್ತೀವಿ ಎನ್ನುವಂಥ ಪ್ರಮುಖ ಘೋಷಣೆಯನ್ನು ಕೂಡ ಡಿ.ಕೆ. ಶಿವಕುಮಾರ್ ಅವರು ಮಾಡಿದ್ದಾರೆ. ಸೊ ಇದು ಹೊಸ ರಾಜಕೀಯ ಸಂಘರ್ಷಕ್ಕೆ ನಾಂದಿ ಆಗ್ಬೋದು. 2007ರಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ರಾಮನಗರ ಜಿಲ್ಲೆಯ ಸ್ಥಾಪನೆ ಆಯಿತು. ಕುಮಾರಸ್ವಾಮಿ ಅವರು ಪದೇ ನಿರಂತರವಾಗಿ ಅದನ್ನು ಹೇಳ್ತಾನೆ ಇದ್ದರು, ರಾಮನಗರ ಜಿಲ್ಲೆ ಮಾಡಿದವನು ನಾನು, ರಾಮನಗರ ಜಿಲ್ಲೆ ಮಾಡಿದವನು ನಾನು ಅಂಥೇಳಿ. ಅವರ ಟ್ರಂಪ್ ಕಾರ್ಡ್ಗಳಲ್ಲಿ ಅದು ಕೂಡ ಪ್ರಮುಖ ಅಸ್ತ್ರವಾಗಿತ್ತು. ಅವರು ಚುನಾವಣೆಯ ಸಂದರ್ಭದಲ್ಲಿ ರಾಮನಗರ ಜಿಲ್ಲೆ ಮಾಡಿದವನು ನಾನು ಅಂಥೇಳಿ. ಸೊ ಆ ರಾಮನಗರ ಜಿಲ್ಲೆ ಎನ್ನುವಂತಹ ಶ್ಯಾಡೋದಿಂದ ಚನ್ನಪಟ್ಟಣ, ರಾಮನಗರ, ಹಾರೋಹಳ್ಳಿ ಮತ್ತು ಕನಕಪುರ ಈ 4 ತಾಲೂಕುಗಳು ಕೂಡ ಹೊರಬಂದು ಬೆಂಗಳೂರು ದಕ್ಷಿಣ ಜಿಲ್ಲೆಯಾಗಿ ಆಗಲಿವೆ. ಬಹುಶಃ ಚನ್ನಪಟ್ಟಣ ಬೈ ಎಲೆಕ್ಷನ್ಗೆ ಮೊದಲೇ ಸರ್ಕಾರ ಅದಕ್ಕೆ ಸಂಬಂಧಪಟ್ಟ ಹಾಗೆ ಘೋಷಣೆಯನ್ನು ಮಾಡುವಂತಹ ಸಾಧ್ಯತೆ ಇದೆ. ಕಾನೂನಾತ್ಮಕ ಬದಲಾವಣೆಗಳನ್ನು ಮಾಡುವಂತಹ ಸಾಧ್ಯತೆ ಇದೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡಿದ ಬಳಿಕ ಅದಕ್ಕೆ ಏನೆಲ್ಲ ಅಮೆಂಡ್ಮೆಂಟ್ಗಳನ್ನು ತರ್ತಾರೆ ಎನ್ನುವಂಥದ್ದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಕಾರಣ ಅದು ಬೆಂಗಳೂರು ದಕ್ಷಿಣ ಜಿಲ್ಲೆಯಾಗಿ ಜಿಲ್ಲೆಯ ಭಾಗಗಳಾಗಿ ಬದಲಾಗಲಿರುವಂತಹ ರಾಮನಗರ, ಚನ್ನಪಟ್ಟಣ, ಹಾರೋಹಳ್ಳಿ ಮತ್ತು ಕನಕಪುರದಲ್ಲಿನ ಭೂಮಿಯ ಮೌಲ್ಯ, ಅಲ್ಲಿಯ ವಾಣಿಜ್ಯ ವಹಿವಾಟುಗಳ ಮೇಲೆ ನೇರವಾದಂತಹ ಪ್ರಭಾವವನ್ನು ಬೀರಲಿದೆ.